ಸರ್ ನೀವು ಇತ್ತೀಚೆಗಷ್ಟೇ ಸೈಮಾ ಅವಾರ್ಡ್ ಅಲ್ಲಿ ಆಸ್ ಎ ನಟರಾಗಿ ನಿಮ್ಗೆ ಗೊತ್ತಾಗಿದೆ ಈಗಾಗಲೇ ಕನ್ನಡಿಗರ ಬಗ್ಗೆ ಮಾತನಾಡಿರುವಂತ ದುನಿಯಾ ವಿಜಯ್ ಸರ್ ಅವರು. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಅದೇ ಹೇಳಿದ್ನಲ್ಲ ನಾನು. ಆಮ್, ದುನಿಯಾ ವಿಜಯ್ ಅವರಿಗೆ ಎಲ್ಲೋ ಅದು ಅನುಭವ ಆಗಿರ್ಬೇಕಲ್ವಾ, ಅಲ್ಲಿ ನೋವಾಗಿರ್ಬೇಕಲ್ವಾ, ನೋವಾಗಿದ್ದಕ್ಕೆ ಆಗ ರಿಯಾಕ್ಟ್ ಮಾಡಿದ್ದಾರೆ. ಸೊ ನೋವಾಗಿದ್ರೆ ಅವ್ರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಸರಿ ಅಲ್ವಾ ಅದು? ಐ ಥಿಂಕ್ ಈಸ್ ಅಬ್ಸಲ್ಯೂಟ್ಲಿ ರೈಟ್, ಕರೆಕ್ಟಾಗಿ ಹೇಳಿದ್ದಾರೆ. ಅವ್ರಿಗೆಲ್ಲೋ ನಮ್ಮ ಕನ್ನಡದವ್ರನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಎಲ್ಲೋ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಭಾವನೆ ಬಂದಿದ್ದಕ್ಕೆ ಅವರಿಗೆ ಅಷ್ಟು ಸಿಟ್ಟು ಬಂದಿರೋದು. ಯಾಕೆಂದ್ರೆ ನೋಡಿದೆ ಅದನ್ನ, ಸ್ಟೇಜ್ ಮೇಲೆ ಹೇಳಿದ್ದಾರೆ ಅವರು, ನನಗೆ ಈ ತರ ಅವಮಾನ ಮಾಡಾಕಿದ್ರೆ ನಾನು ಮುಂದಿನ ವರ್ಷ ಬರೋದಿಲ್ಲ ಅಂತ ಹೇಳಿದ್ದಾರೆ. ಆ ಥರ ಅವಮಾನ ಆಗಿದೆ ಅಂತ ಅನ್ಸಿದ್ದೆ ಅಲ್ವಾ? ಆ ಥರ ಯಾಕೆ ನಾವು ಆ ಥರ ಯಾಕೆ ಅನ್ನಿಸ್ಕೋಬೇಕು ನಾವು ಆ ಥರ ಅಲ್ವಾ? ಅಂಡ್ ನಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀನಿ ಅವ್ರಿಗೆ, ದುನಿಯಾ ಅವರು ಹೇಳಿದ್ದು. ಹೌದು, ನಮಗೆ ಯಾಕೆಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಇವತ್ತು ಯಾರಿಗೂ ಕಡಿಮೆ ಇಲ್ಲ ರೀ. ಯಾರಿಗೆ ಕಡಿಮೆ ಇದೀವ್ರಿ ನಾವು? ನಮ್ಮಲ್ಲಿ ಕಲಾವಿದ್ರು ಇಲ್ವಾ? ನಮ್ಮಲ್ಲಿ ಸ್ಟಾರ್ಸ್ ಇಲ್ವಾ? ಅಥವಾ ನಮ್ಮ ಬಜೆಟ್ಗಳು ಕಡಿಮೆ ಇದೆಯಾ? ನಾವು 100 ಕೋಟಿ 120 ಕೋಟಿ ಸಿನಿಮಾ ಮಾಡ್ತೀವಿ. ನಾವು KGF ಕೊಟ್ಟಿದ್ದೀವಿ, ನಾವು ಕಾಂತಾರ ಕೊಟ್ಟಿದ್ದೀವಿ, ನಾವು ಒಬ್ಬ ಯಶನ್ ಕೊಟ್ಟಿದ್ದೀವಿ, ಸುದೀಪ್ ಅವ್ರು ಕೊಟ್ಟಿದ್ದೀವಿ, ಎಲ್ಲರನ್ನೂ ಕೊಟ್ಟಿದ್ದೀವಲ್ಲ. ನಮ್ಮ ಯಾರು ಕಡಿಮೆ ಇದೀವಿ ನಾವು? ನಮ್ಮ ರಾಜ್ಕುಮಾರ್ ಫ್ಯಾಮಿಲಿ ಇದೆ, ನಾವು ಯಾರಿಗೆ ಕಡಿಮೆ ನಾವು? ನಮ್ಮನ್ನ ಎಲ್ಲ ಕೀಳಾಗಿ ನೋಡ್ತಾರೆ ಅಂದ್ರೆ ನಾವ್ ಯಾಕೆ ಹೋಗ್ಬೇಕು ಅಲ್ಲಿಗೆ? ವಿಜಯ್ ಅವರು ಆಕ್ರೋಶ ವ್ಯಕ್ತಪಡಿಸಿರೋದು ಕರೆಕ್ಟ್, ಬಿಕಾಸ್ ಅವ್ರು ಅನುಭವಿಸಿದ್ರು ಅದನ್ನ. ಹಾಗಾಗಿ ನಾನು ಐ ಕಂಪ್ಲೀಟ್ಲಿ ಸಪೋರ್ಟ್. ನನಗೇನು ಇದೇ ಇಲ್ಲ, ಹಿಂದೆ ಹಿಂಜರಿಕೆನಿಲ್ಲ ಅದ್ರ ಬಗ್ಗೆ.